ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಹೋಗ್ತಾ ಇದ್ದೀವಿ BRP ಭದ್ರಾ ಡ್ಯಾಮ್ಗೆ. ಸೊ ನಮ್ಮ ಮನೆಯವರಂದರು ಡ್ಯಾಮಲ್ಲಿ ನೀರು ಗೇಟ್ ಓಪನ್ ಮಾಡಿದ್ದಾರೆ, ನೀರು ಬಿಟ್ಟಿದ್ದಾರೆ ಅಂತ. ಓಕೆ, ನೋಡ್ಕೊಂಬರೋಣ ಅಂತ ನಾನು ಅವರು ಹೊರಟ್ವಿ. ಹಂಗೆ ಹೋಗ್ತಾ ಶಂಕರಘಟ್ಟ ಇದು ಕುವೆಂಪು ಯೂನಿವರ್ಸಿಟಿ ಸಂತೆ ಆಗ್ತಾಯಿತ್ತು. ಹಾಗೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡ್ವಿ. ಎಲ್ಲ ಸಂತೆಗೆ ಬಂದು ಎಲ್ಲ ಸಂತೆಯಿಂದ ತರಕಾರಿ ಎಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ. ಈ ಶಂಕರಘಟ್ಟ ಬಂದುಬಿಟ್ಟು ಎಲ್ಲ ಹಳ್ಳಿ ಮಧ್ಯೆ ಒಂದು ಸಿಟಿ ಥರ. ಓಕೆ, ಇದು ಲಕ್ಕೊಳ್ಳಿ ಡ್ಯಾಮ್ಗೆ ಹೋಗ್ಬೇಕಾದ್ರೆ ಫಸ್ಟ್ ಗೇಟ್ ಸಿಗುತ್ತಿಲ್ಲಿ. ಅಲ್ಲಿ ಹೋದ್ವಿ, ನೋಡೋಣ ಒಳಗೆ ಬಿಡ್ತಾರೇನೋ ಅಂತ ಹೇಳಿಬಿಟ್ಟು. ನೋಡಿದ್ರೆ ಅಲ್ಲಿ ಸಿಕ್ಕಾಪಟ್ಟೆ ಜನ ವೆಯ್ಟ್ ಮಾಡ್ತಿದ್ರು ಆಲ್ರೆಡಿ. ಓಕೆ, ಹೋಗಿ ನೋಡೋಣ, ಕೇಳೋಣ ಬಿಡ್ತಾರೇನೋ ಅಂತ ಹೋದ್ವಿ. ಅಲ್ಲಿ ಡಿಪಾರ್ಟ್ಮೆಂಟ್ ಅವರೆಲ್ಲ ಇದ್ದರು, ಬಿಡಲ್ಲ ಒಳಗಡೆ ಅಂತ ಅಂದರು. ಸೊ ನಾವು ವಾಪಸ್ ಬಂದುಬಿಟ್ವಿ ಅಲ್ಲಿಂದ. ಆಮೇಲೆ ಓಕೆ, ಬ್ರಿಡ್ಜ್ ಮೇಲೆ ನೋಡ್ಕೊಂಡು ಹೋಗೋಣ ಅಂಥೇಳಿ ಬ್ರಿಡ್ಜ್ ಮೇಲೆ ಬಂದ್ವಿ. ತುಂಬ ದೂರದಿಂದ ಕಾಣಿಸ್ತಾ ಇತ್ತು. ಓಕೆ, ಅಂದರೆ ನೀರು ತುಂಬ ಜಾಸ್ತಿ ಏನು ಬರ್ತಿರಲಿಲ್ಲ, ಕಮ್ಮಿನೇ ಇತ್ತು. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಸ್ಪಾಟಿಗೆ ಹೋಗೋಣ ಅಂತ ಅಂದೆ ನಮ್ಮ ಮನೆಯವ್ರಿಗೆ. ಅಲ್ಲಿಂದ ಸ್ವಲ್ಪ ಹತ್ತಿರ ಕಾಣುತ್ತೆ. ಇಲ್ಲೇ ಬ್ರಿಡ್ಜ್ ಮೇಲೆ ಸಿಕ್ಕಾಪಟ್ಟೆ ಜನ ನೋಡ್ತಾ ನಿಂತ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿತ್ತು ವ್ಯೂ ನೋಡೋಕ್ಕೆ. ಓಕೆ, ಅಲ್ಲಿಂದ ನಾವು ಹೊರಟ್ವಿ. ಆ ಕಡೆ ಹೋಗ್ಬಿಟ್ಟು ನೋಡೋಣ ಅಂತ, ಇನ್ನೊಂದು ಗೇಟ್ ಇದೆ ಪಕ್ಕದಲ್ಲಿ, ಡ್ಯಾಮ್ ಪಕ್ಕ. ಅಲ್ಲಿ ಹೋಗ್ಬಿಟ್ಟು ನೋಡೋಣ ಅಂತ ಹೊರಟ್ವಿ. ಅಲ್ಲೂ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಫುಲ್ ಕತ್ಲಾಗೋಯ್ತು. ಓಕೆ, ಅಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿ ಹೋಗೋಣ ಅಂತ ಹೋದ್ವಿ. ಸಿಕ್ಕಾಪಟ್ಟೆ ಮಣ್ಣು ಜಾರ್ತಾ ಇದೆ, ಮಣ್ಣು ನೋಡ್ಕೊಂಡು ಹೋಗಬೇಕು. ಸಿಕ್ಕಾಪಟ್ಟೆ ಮಳೆ ಬಂದು ಕೊಚ್ಚೆ ಬೇರೆ ಆಗಿಬಿಟ್ಟಿದೆ. ಹೋದ್ವಿ. ಇಲ್ಲಿಂದ ತುಂಬ ಹತ್ತಿರದಲ್ಲಿ ಕಾಣಿಸ್ತು. ಇಲ್ಲಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆದರೂ ಕತ್ಲು ಬೇರೆ, ಭಯ, ಎಲ್ಲಿ ಜಾರು ಬಿದ್ದೋಗ್ಬಿಡ್ತೀವೋ ಅಂತ. ಬಿದ್ದು ಕೆಳಗೆ ಹೋದರೆ ಸೀದಾ ಶಿವನ ಪಾದಕ್ಕೆ ಹೋಗಬೇಕು. ನಾವು ನಿಂತಿದ್ದು ಆ ಸೇತುವೆ ಮೇಲೆ. ಅಲ್ಲಿಂದ ತುಂಬ ದೂರ ಅನಿಸುತ್ತೆ. ಅಲ್ಲಿಂದ ಹಾಗೆ ಬಂದ್ವಿ. ಬಿಸಿ ಬಿಸಿ ಬೋಂಡ ಹಾಕ್ತಾಯಿದ್ರು. ಬೋಂಡ ಮಂಡಕ್ಕಿ ಹೇಳಿದ್ವಿ ಮಾಡಿಕೊಡಿ ಅಂತ, ರೆಡಿ ಮಾಡ್ತಾಯಿದ್ರು. ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಅಲ್ಲೇ ಒಂದು ಗಿಡ ಇತ್ತು, ಬಳ್ಳಿ ಇತ್ತು, ಅದನ್ನು ಕಿತ್ಕೊಂಡ್ರು ಮನೆಗೆ ತೊಗೊಂಡೋಗಿ ನೆಡೋಣ ಅಂತ. ಓಕೆ ಅಂತೇಳಿ ಮಂಡಕ್ಕಿ ಬೋಂಡ ಕೊಟ್ಟರು. ತಿನ್ಕೊಂಬಿಟ್ಟು ಅಲ್ಲಿಂದ ಚೆನ್ನಾಗಿತ್ತು ಮಂಡಕ್ಕಿ ಬೋಂಡ. ಸೀದಾ ಬಂದು ಶಂಕರಘಟ್ಟದಲ್ಲಿ ಐಸ್ ಕ್ರೀಮ್ ಪಾರ್ಲರಿಗೆ ಬಂದು ನಾನು ನಮ್ಮ ಮನೆಯವರು ಯಾವ ಐಸ್ ಕ್ರೀಮ್ ಬೇಕಂತ ನೋಡಿ ತಗೊಂಬಿಟ್ಟು ಚಳಿಗೊಳ್ಳೆ ಐಸ್ ತಿನ್ಕೊಂಬಿಟ್ಟು ಅಲ್ಲಿಂದ ನಾವು ರಿಟರ್ನ್ ಹೊರಟ್ವಿ ಮನೆಗೆ. ಇದು ಇವತ್ತಿನ ನನ್ನ ಮಿನಿ ವ್ಲಾಗ್. ಐ ಹೋಪ್ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.